ಹಾಯ್, ಎಲ್ಲರೂ ಹೇಗಿದ್ದೀರಾ? ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂದರೆ ನನ್ನ ಹೆಸರು ದೀಕ್ಷಿತಾ ಅಂತ. ನಾನು 2025 VAO ಪಾಸ್ ಔಟ್ ಆಗಿರೋದು. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೇನು ಹೇಳ್ತಿದ್ದೀನಿ ಅಂದರೆ, VAO ಆದಮೇಲೆ ಫೀಲ್ಡ್ ವಿಸಿಟ್ ಹೇಗಿರುತ್ತೆ, ಫೀಲ್ಡ್ ವಿಸಿಟ್ ಅಂದರೆ ಏನು, ಯಾವಾಗೆಲ್ಲ ಮಾಡಬೇಕು, ಯಾಕಿರುತ್ತೆ ಅನ್ನೋ ಎಲ್ಲ ಕ್ವಶನ್ಸ್ಗಳಿಗೂ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಹೇಳ್ತೀನಿ. ಆ್ಯಕ್ಚುಲಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಫೀಲ್ಡ್ ವಿಸಿಟ್ಗೆ ಹೋಗುವಾಗ ಮಾಡಿರೋ ಅಂಥ ವೀಡಿಯೋಗಳನ್ನೇ ಹಾಕಿದ್ದೀನಿ. ಸೊ ಈ ಎಲ್ಲ ವೀಡಿಯೋಗಳು ಬಂದ್ಬಿಟ್ಟು ನಾ ಫೀಲ್ಡ್ ವಿಸಿಟ್ಗೆ ಹೋಗ್ತಿರುವಾಗ, ಅಂದರೆ ಸ್ಪಾಟ್ಗೆ ಹೋಗುವಾಗ, ಇಲ್ಲಾಂದರೆ ನನಗೆ ನನ್ನ ಗ್ರಾಮದಲ್ಲಿ ಪಬ್ಲಿಕ್ ಹತ್ರ ಇಲ್ಲ ಯಾವುದಾದ್ರೂ ಒಂದು ಜಾಗದಲ್ಲಿ ಕೆಲಸ ಇರುವಾಗ ನಾನು ಹೋಗೋ ಅಂಥ ಸಂದರ್ಭ ಬರುವಾಗ ನಾನು ಮಾಡಿರೋಂತಹ ವೀಡಿಯೋಗಳಿದು. ಓಕೆನಾ? ಸೊ ಮೊದಲನೇದಾಗಿ ಇದು ನನ್ನ ರೊಟೀನು, ಬಟ್ ಎಲ್ಲ VAOಗಳು ಹೀಗೆ ಇರಲ್ಲ, ಎಲ್ಲರದ್ದು ಒಂದೊಂದು ರೊಟೀನ್ ಇದೆ. ನಂದು ಹೇಳ್ತೀನಿ. ಮೊದಲನೇದಾಗಿ ನಾನು ವಾರದಲ್ಲಿ 2 ದಿನ ಮಾತ್ರ ನನ್ನ ಗ್ರಾಮದಲ್ಲಿರ್ತೀನಿ, ನನ್ನ ಸರ್ಕಲಲ್ಲಿರ್ತೀನಿ. ಒಂದು ಸೋಮವಾರ, ಇನ್ನೊಂದು ಗುರುವಾರ. ಬೇರೆ ಎಲ್ಲ ದಿನವೂ ಸೋಮವಾರ ಮತ್ತು ಗುರುವಾರ ಬಿಟ್ಟು ಇನ್ನು ಉಳಿದಿದ್ದಷ್ಟು ದಿನಗಳಲ್ಲೂ ನಾನು ನಾಡ ಕಚೇರಿಯಲ್ಲಿ ಅವೈಲೇಬಲ್ ಇರ್ತೀನಿ. ನನ್ನ ಗ್ರಾಮದಲ್ಲಿ ಹೋದಾಗ ಪಬ್ಲಿಕ್ ಡೈರೆಕ್ಟಾಗಿ ನನ್ನ ಕಚೇರಿಗೆ ಬಂದು ಅವ್ರು ಏನು ಪ್ರಾಬ್ಲಮ್ಸ್ ಇದೆಯೋ, ಏನು ಅರ್ಜಿಗಳು ಹಾಕಬೇಕೋ, ಏನೇನು ಇಶ್ಯೂ ಇದೆಯೋ ಎಲ್ಲ ಬಂದ್ಬಿಟ್ಟು ನನ್ನ ಹತ್ರ ಹೇಳ್ತಾರೆ. ಇಲ್ಲ ಅಂದಾಗ ನಾನು ನಾಡ ಕಚೇರಿಯಲ್ಲಿದ್ದಾಗ ನನಗೆ ಆಫೀಸ್ ವರ್ಕ್ಗಳಿರುತ್ತೆ ಅಲ್ವಾ, ಬೇರೆ ಎಲ್ಲ ಆಫೀಸ್ ವರ್ಕ್ಗಳನ್ನ ನಾನು ಆಫೀಸಲ್ಲಿ ಮುಗಿಸ್ಕೊತೀನಿ. ಸರಿ, ಇವಾಗ ಫೀಲ್ಡ್ ವಿಸಿಟ್ ಯಾವಾಗೆಲ್ಲ ಹೋಗಬೇಕಾಗತ್ತೆ, ಫೀಲ್ಡ್ ವಿಸಿಟ್ ಯಾವಾಗೆಲ್ಲ ಹೋಗಬೇಕಾಗತ್ತೆ, ಎಷ್ಟು ದಿನಕ್ಕೊಂದ್ಸಲ ಹೋಗಬೇಕಾಗುತ್ತೆ ಅನ್ನೋದಕ್ಕೆ ಆನ್ಸರ್ ಹೇಳ್ತೀನಿ. ನಾರ್ಮಲಿ ವಾರಕ್ಕೆ 1 ಟೈಮ್ ಬರುತ್ತೆ ಅಷ್ಟೇ, 1 ಟೈಮ್ ಇಲ್ಲ 2 ಟೈಮ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್. ಬಟ್ ನನಗೆಲ್ಲ ವಾರಕ್ಕೆ 1 ಟೈಮ್ಗೆ ಸ್ಪಾಟ್ ವಿಸಿಟ್ಗೆ ಹೋದ್ರೇ ದೊಡ್ಡ ವಿಷಯ ಆಗಿರುತ್ತೆ. ಇಲ್ಲಾಂದರೆ 2 ವಾರಕ್ಕೆ 2 ಸಲ 3 ಸಲ ಈ ಥರ ಚಾನ್ಸಸ್. ಇನ್ನೊಂದೇನು ಅಂದರೆ, ಖಡಾಖಂಡಿತವಾಗಿ ನಾನು ವಾರಕ್ಕೆ ಇಷ್ಟೇ ದಿನ ಹೋಗಬೇಕು ಅಂತ ಹೇಳೋದಕ್ಕಾಗಲ್ಲ. ನನಗೆ ಯಾವಾಗೆಲ್ಲ ಕೆಲಸಗಳು ಬರುತ್ತೋ ಆವಾಗೆಲ್ಲ ನಾನು ಸ್ಪಾಟ್ಗೆ ಹೋಗಿ ಸ್ಪಾಟ್ನ ವೆರಿಫೈ ಮಾಡಬೇಕಾಗತ್ತೆ. ಅಲ್ಲಿ ಏನು ಪ್ರಾಬ್ಲಮ್ ಇದೆ, ಏನು ಇಶ್ಯೂ ಇದೆ, ಯಾರಿಗೆ ಇಶ್ಯೂ ಇದೆ, ಯಾಕೆ ಇಶ್ಯೂ ಇದೆ ಅನ್ನೋದು ನಾನು ಅಲ್ಲಿಗೆ ಹೋಗಬೇಕಾಗತ್ತೆ. ಎರಡನೇದು, ಸ್ಪಾಟ್ ವಿಸಿಟ್ ಅಂದರೆ ಏನು ಅಂತ. ಸ್ಪಾಟ್ ವಿಸಿಟ್ ಅಥವಾ ಫೀಲ್ಡ್ ವಿಸಿಟ್ ಅಂದರೆ ನಥಿಂಗ್ ಬಟ್, ನಿಮಗೆ ಯಾರಾದರೂ ಅರ್ಜಿ ಹಾಕಿರ್ತಾರೆ. ಫಾರ್ ಎಕ್ಸಾಂಪಲ್, ಯಾರಾದರೂ ಕೆರೆ ಒತ್ತುವರಿ ಮಾಡ್ತಿದ್ದಾರೆ ಅಂತ ಅರ್ಜಿ ಹಾಕಿದಾಗ ನೀವೇನು ಮಾಡಬೇಕಾಗತ್ತೆ, ಆ ಜಾಗಕ್ಕೆ ಹೋಗಿ ನಿಜವಾಗ್ಲೂ ಕೆರೆ ಒತ್ತುವರಿ ಮಾಡಿದಾರಾ, ಒತ್ತುವರಿ ಮಾಡಿದರೆ ಎಷ್ಟು ಜಾಗ ಒತ್ತುವರಿ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋದೆಲ್ಲ ನಿಮ್ಗೆ ಹೇಗೆ ಗೊತ್ತಾಗುತ್ತೆ, ಪೇಪರಲ್ಲಿ ಗೊತ್ತಾಗಲ್ಲ. ಸೊ ಅವಾಗ ನೀವೇನು ಮಾಡಬೇಕು, ಸ್ಪಾಟ್ಗೆ ಹೋಗಬೇಕಾಗತ್ತೆ. ಕರೆಕ್ಟ್ ಅಲ್ವಾ? ಇನ್ನೊಂದೇನು ಅಂದರೆ, ಇಲ್ಲಿ ಸ್ಪಾಟ್ಗಳು ತುಂಬ ಇಂಟೀರಿಯರ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ನೀವು ತುಂಬ ಇಂಟೀರಿಯರ್ ಪ್ಲೇಸ್ಗಳಿಗೆ ಸ್ಪಾಟ್ ವಿಸಿಟ್ಗಳು ಹೋಗಬೇಕಾಗತ್ತೆ. ತುಂಬ ಮೇಯ್ನ್ ರೋಡಲ್ಲೇ ಸ್ಪಾಟ್ಸ್ಗಳೆಲ್ಲ ಸಿಗೋಲ್ಲ. ತುಂಬ ಇಂಟೀರಿಯರ್, ಕಾಡು, ಬೆಟ್ಟ, ಗುಡ್ಡ ಇಂತಹ ಜಾಗಗಳನ್ನ ದಾಟ್ಕೊಂಡು ಹೋಗಬೇಕಾಗತ್ತೆ. ಕೆಲವೊಂದು ಕಡೆ ದಾರಿ ಇರಲ್ಲ. ಸೊ ಹೀಗೆಲ್ಲ ಇರುತ್ತೆ. ಸೊ ಓಕೆನಾ? ಫಸ್ಟು ನಾನು ಆಲ್ರೆಡಿ ಹೇಳಿದೆ ಯಾವಾಗೆಲ್ಲ ನಾವು ಸ್ಪಾಟ್ ವಿಸಿಟ್ಗೆ ಹೋಗಬೇಕು, ಎಷ್ಟು ಸಲ ಸ್ಪಾಟ್ ವಿಸಿಟ್ಗೆ ಹೋಗಬೇಕು, ಆಮೇಲೆ ಸ್ಪಾಟ್ ವಿಸಿಟ್ ಅಂದರೆ ಏನು ಅರ್ಥ ಆಯ್ತಲ್ಲ. ನಥಿಂಗ್ ಬಟ್, ನಿಮಗೆ ಯಾವಾಗೆಲ್ಲ ಸ್ಪಾಟ್ ವಿಸಿಟ್ಗೆ ಹಾಕಿರ್ತಾರೋ ನೀವು ಅವಾಗ ಹೋಗಬೇಕಾಗತ್ತೆ. ನಿಮ್ಮ ಕೆಲಸ ನೀವು ಕ್ಲಿಯರ್ ಮಾಡ್ಕೊಬೇಕು ಅಂದರೆ ನೀವು ಸ್ಪಾಟ್ ವಿಸಿಟ್ಗೆ ಹೋಗಬೇಕು. ನಿಮ್ಮ ಇಶ್ಯೂನ ನೀವು ಕ್ಲಿಯರ್ ಮಾಡಿಕೊಡ್ಬೇಕು ಅಂದಾಗ ನೀವು ಸ್ಪಾಟ್ ವಿಸಿಟ್ಗೆ ಹೋಗಬೇಕಾಗತ್ತೆ. ಎರಡನೇದು ಡಿಪೆಂಡ್ಸ್, ಎಷ್ಟು ಸಲ ಹೋಗಬೇಕು ಅಂದರೆ ನಿಮಗೆ ಯಾವಾಗೆಲ್ಲ ಈ ಥರ ಇಶ್ಯೂಗಳು ಬರುತ್ತೋ ನಿಮ್ಮ ಹತ್ರಕ್ಕೆ, ಯಾವಾಗೆಲ್ಲ ಜನ ಪಬ್ಲಿಕ್ ಅರ್ಜಿ ಹಾಕ್ತಾರೋ. ಈಗ ಫಾರ್ ಎಕ್ಸಾಂಪಲ್, ಯಾರಾದರೂ ಮನೆ ಗ್ರ್ಯಾಂಟ್ ಮಾಡಿಕೊಡಿ, ಇಲ್ಲ ನನ್ನ ಜಮೀನು ಗ್ರ್ಯಾಂಟ್ ಮಾಡ್ಕೊಡಿ ಅಂದಾಗ ನೀವು ಅಲ್ಲಿಗೆ ಹೋಗಬೇಕಾಗತ್ತೆ ಸ್ಪಾಟ್ ವಿಸಿಟ್ಗೆ. ಅಂಥ ಟೈಮಲ್ಲಿ ನೀವು ಸ್ಪಾಟ್ ವಿಸಿಟ್ ಮಾಡಬೇಕಾಗತ್ತೆ. ಸೊ ಇಷ್ಟೇ ದಿನ ಅಂತ ಹೇಳೋಕ್ಕಾಗಲ್ಲ. ಸೊ ಇವಾಗ ಈ ವಿಡಿಯೋದಲ್ಲೆಲ್ಲ ತೋರಿಸ್ತಿದ್ದೀನಲ್ಲ ನೋಡಿ, ಹೀಗೇ ಇರುತ್ತೆ ಸ್ಪಾಟ್ ವಿಸಿಟ್ ಅಂದರೆ. ಕಾಡು ಪ್ರಾಣಿಗಳು ಬರ್ಬೋದು ಎಲ್ಲಿಂದ ಬೇಕಿದ್ದರೂ, ಈ ಥರ ದಟ್ಟವಾದ ಕಾಡಲ್ಲಿ ಯಾರೂ ಇಲ್ಲ ಅಂದ್ರೂ ಹೋಗಬೇಕಾಗತ್ತೆ. ಸೊ ಇದೆಲ್ಲ ರೆಡಿಯಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಯೋಚನೆ ಮಾಡಬೇಡಿ, ಓಕೆನಾ? ಇನ್ನೊಂದು ಕ್ವಶನ್, ನಾ ಸ್ಪಾಟ್ ವಿಸಿಟ್ಗೆ ಹೋಗ್ದಲೇ ಕೆಲಸ ಮಾಡ್ಬೋದಾ? ಕಷ್ಟ. ಯಾಕೆಂದರೆ ನಿಮಗೆ ರಿಯಾಲಿಟಿ ಅನ್ನೋದು ನೀವು ಸ್ಪಾಟ್ಗೆ ಹೋದಾಗಲೇ ನಿಮಗೆ ಗೊತ್ತಾಗೋದು. ಕರೆಕ್ಟ್ ಅಲ್ವಾ? ನೀವು ಆ ಸ್ಪಾಟ್ಗೆ ಹೋಗಿ ಅಲ್ಲಿ ನೋಡಿದಾಗಲೇ
ನಿಮಗೆ ಅದ್ರ ಬಗ್ಗೆ ಗೊತ್ತಾಗೋದಲ್ವಾ. ಇದ್ರ ಮಧ್ಯೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಯಾವಾಗಲೂ ಸ್ಪಾಟ್ಗೆ ಹೋಗಿ ವೆರಿಫೈ ಮಾಡೋದು ನಿಮಗೊಂದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ದಟ್ ನೀವು ನಿಮ್ಮ ಏನು ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ನ ಅಲ್ಲಿಗೆ ಹೋಗಿ ಕ್ಲಿಯರ್ ಮಾಡ್ಕೊಬೋದು. ಇಲ್ದಲೇ ಹೋದರೆ ನಿಮಗೆ ಇನ್ನೂ ಏನಂತಾರೆ, ಕುತ್ಕೊಂಡಲ್ಲೇ ನಿಮಗೆ ಕೆಲವೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂದರೆ ನಿಜ ವಿಷಯಗಳು ನಿಮಗೆ ಗೊತ್ತಾಗ್ದಲೇ ಇರ್ಬೋದು, ರಿಯಾಲಿಟಿಯಲ್ಲಿ ಏನು ನಡೀತಿದೆ ಅನ್ನೋದು ನಿಮಗೆ ಗೊತ್ತಾಗ್ದಲೇ ಇರ್ಬೋದು. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಆದಷ್ಟು ಸ್ಪಾಟ್ಗೆ ಹೋಗಿ ಅದನ್ನು ವೆರಿಫೈ, ಸ್ಪಾಟ್ಗೆ ಹೋಗಲೇಬೇಕು ಕನ್ಫರ್ಮ್ ಆಗಿ. ನಾನು ಇಲ್ಲೇ ಕೂತ್ಕೊಂಡು ಮಾಡ್ತೀನಿ ಅಂದರೆ ಎಲ್ಲ ನಡೆಯಲ್ಲ. ಸೊ ಸ್ಪಾಟಿಗೆ ಹೋಗಲೇಬೇಕು. ನೀವು ಅಲ್ಲಿಗೆ ಹೋಗಿ ನೀವು ನೋಡಿಕೊಂಡು ಅದಾದ ಮೇಲೇ ನೀವು ವೆರಿಫೈ ಮಾಡೋಕ್ಕೆ ಸಾಧ್ಯ. ಇನ್ನೊಂದು ಹೇಳ್ತಿದ್ದೀನಿ, ಈ ವಿಡಿಯೋದಲ್ಲಿ ನಾನು 1 ವಾರ ನಾನು VAO ಆಗಿ ವರ್ಕ್ ಮಾಡಿರೋದು ಹೇಗಿತ್ತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಇದರಲ್ಲಿ ಆಲ್ಮೋಸ್ಟು ನಾನು ಫೀಲ್ಡ್ ವಿಸಿಟ್ಗಳು ಹೋಗಿರೋದೇ ವಿಡಿಯೋಗಳಿದೆ. ಯಾಕಂದರೆ ಈ ವಾರದಲ್ಲಿ ಸ್ವಲ್ಪ ಜಾಸ್ತಿ ಫೀಲ್ಡ್ ವಿಸಿಟ್ಗಳು ನನಗಿತ್ತು. ಸೊ ಅದಕ್ಕೋಸ್ಕರ ನಾನು ಆ ವಿಡಿಯೋದಲ್ಲಿ ಜಾಸ್ತಿ ಫೀಲ್ಡ್ ವಿಸಿಟ್ ವಿಡಿಯೋಗಳನ್ನ ನೀವು ನೋಡಿದ್ದೀರ. ಈಗ ಇನ್ನೊಂದೇನಿದೆ ಅಂತ ಹೇಳ್ತೀನಿ. ಇದೊಂದು ಸ್ಪೆಷಾಲಿಟಿ ವಿಡಿಯೋದಲ್ಲಿ ಏನು ಅಂದರೆ, ಈ ವಾರ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ನಾನು ಇರೋ ಸರ್ಕಲಲ್ಲಿ ಜಾತ್ರೆ ಇದೆ. ಅಂದರೆ ಮುಜರಾಯಿ ದೇವಸ್ಥಾನ ಒಂದು ಇದೆ ಅಲ್ಲಿ. ಆ ದೇವಸ್ಥಾನದ ಗ್ರ್ಯಾಂಡಾಗಿ ಒಂದು ಉತ್ಸವ ನಡೆಸ್ತಿದ್ದಾರೆ. ಅದಕ್ಕೆ ಎಲ್ಲ ಇದು ನನ್ನ VA ಆಫೀಸ್ ಎದುರುಗಡೆ ನಡೀತಿರೋದು, ಎಲ್ಲ ಅರೇಂಜ್ ಮಾಡ್ತಿದ್ದಾರೆ ಜಾತ್ರೆಗೆ. ಇದು ಆದರೆ ನೆಕ್ಸ್ಟ್ ಡೇ ಅಂದರೆ ಇವತ್ತು ಅಂದರೆ 21ನೇ ತಾರೀಕು ಜಾತ್ರೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಉತ್ಸವ, ತೇರು ಎಳೆಯೋದು ಎಲ್ಲ ಶುರು ಆಗುತ್ತೆ. ಇದು ನನ್ನ ಗ್ರಾಮ. ಇಷ್ಟು ದಿನ ನಾನು ಇಲ್ಲಿ ವರ್ಕ್ ಮಾಡ್ತಿದ್ದ ಕಾರಣ ಇವಾಗ ಇದು ನನ್ನ ಗ್ರಾಮ ಆಗಿದೆ. ದೇವಸ್ಥಾನ ತೋರಿಸ್ತೀನಿ, ನನ್ನ ಜೊತೆ ನೀವು ಬನ್ನಿ ಒಳಗಡೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇವತ್ತು ಆಫೀಸಿಂದ ಎಲ್ಲರೂ ಇಲ್ಲಿಗೆ ಬರ್ತಾರೆ. ಯಾಕಂದರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಇಲ್ಲಿರಬೇಕಾಗುತ್ತೆ. ಯಾಕಂದರೆ ಈ ದೇವಸ್ಥಾನ ಮುಜರಾಯಿಗೆ ಸೇರಿರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾನು ಒಂದು ತಕ್ಕ ಮಟ್ಟಿಗೆ ರೆಡಿ ಆಗಿಬಿಟ್ಟು ಹೋಗಿದ್ದೆ. ಯಾಕೆಂದರೆ ಇದು ನನ್ನ ಗ್ರಾಮ ಅಲ್ಲ. ಸೊ ನಾನು ಅಲ್ಲಿ ಉಸ್ತುವಾರಿಯಾಗಿ ನಿಂತ್ಕೊಬೇಕಾಗುತ್ತೆ. ಸೊ ಅದಕ್ಕೆ ಎಲ್ಲ ಗಣ್ಯ ವ್ಯಕ್ತಿಗಳು ಬರ್ತಾಯಿದ್ರು. ಸೊ ಜಾತ್ರೆ ಉತ್ಸವ ಆದಮೇಲೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ, ಜಾತ್ರೆ ಏನೇನು ವಸ್ತುಗಳಿದೆ, ಏನೇನು ಶಾಪಿಂಗ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಏನು ತೊಗೊಳ್ಳೋಣ, ಏನು ಮಾಡೋಣ ಅಂತ ಹೇಳಿ. ನೋಡಿ, ಸುಮ್ಮನೆ ಇದೆಲ್ಲ ಬರೀ ಶೋಕಿಗಳಷ್ಟೇ. ಸುಮ್ಮನೆ ಹಿಂಗೆ ಹಾಕ್ಕೊಳ್ಳೋದು. ಕೊನೆಗೆ ಯಪ್ಪ ಬೈದು ಕಳಿಸ್ದೆ, ಸುಮ್ಮನೆ ವೀಡಿಯೋ ಶೋಕಿ ಮಾಡ್ಕೊಂಬಿಟ್ಟು ಏನೂ ತಗೊಳ್ಳಿಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ. ನೀವು ಕೈ ಮುಕ್ಕೊಳ್ಳಿ ದೇವರಿಗೆ. ಈ ವರ್ಷ ನೀವು ಎಲ್ರಿಗೂ ಒಳ್ಳೆ ಜಾಬ್ ಆಗಲಿ, ಒಳ್ಳೆ ಸಕ್ಸಸ್ ಇದ್ದಿ, ನೀವು ಎಲ್ಲರೂ ಚೆನ್ನಾಗಿರಿ, ಹ್ಯಾಪಿಯಾಗಿ ಅಂತ ಹೇಳಿ ಕೈ ಮುಕ್ಕೊಳ್ಳಿ. ಒಳ್ಳೆ ದೇವ್ರ ದರ್ಶನ ಆಯಿತು, ಒಳ್ಳೆ ಊಟ ಅಂತ ತುಂಬ ಚೆನ್ನಾಗಿತ್ತು. ಸೊ ಇನ್ನು ನೆಕ್ಸ್ಟು ವೀಡಿಯೋದಲ್ಲಿ ಏನು ಶಾಪಿಂಗ್ ಮಾಡಿದೆ ಅಂತ ನೆಕ್ಸ್ಟು ವೀಡಿಯೋದಲ್ಲಿ ಬರುತ್ತೆ, ಅದನ್ನು ನೀವು ನೋಡ್ಕೊಳ್ಳಿ. ಓಕೆನಾ? ಹಿಂಗೆ ಹಾಕೊಳ್ಳೋಕ್ಕೆ. ಸೊ ಅದೊಂದು ಕ್ಲಿಪ್ ತೊಗೊಂಬಂದೆ, 20 ರೂಪೀಸ್ ಅಷ್ಟೇ. ಆಯಿತಾ? ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಅದೇ ಥರದ ಒಂದು ಕ್ಲಿಪ್ ತೊಗೊಂಡೆ. ಇದು ಚೆನ್ನಾಗಿತ್ತು, ಕ್ಯೂಟಾಗಿ. ಅದಕ್ಕೆ ಇದೊಂದು ತೊಗೊಂಡ. ಇದೆಲ್ಲ ನೆನಪಿದೆಯಾ ಎಲ್ರಿಗೂ? ನಾ ಸ್ಕೂಲ್ ಟೈಮಲ್ಲಿ ಕಲರಾಗಿ ಹಿಂಗೆ ಇಟ್ಕೊಂಡು ಹೋಗ್ತಾ ಇದೆ. ಕಲರಾಗಿ ಡ್ಯಾನ್ಸ್ ಫಂಕ್ಷನ್ ಏನಾದರೂ ಬಂತು ಅಂದರೆ ಇಲ್ಲೆಲ್ಲ ಹಿಂಗೆ ಇಟ್ಕೊಳ್ಳೋದು. ಸೊ ಇವಾಗೆಲ್ಲ ಡ್ರೆಸ್ಗೆಲ್ಲ ಮ್ಯಾಚ್ ಆಗುತ್ತಲ್ಲ, ಅದಕ್ಕೆ ಒಂದು ತೊಗೊಂಬಂದಿದ್ದೀನಿ. ನೋಡೋಣ ಹೆಂಗೆ ಮ್ಯಾಚ್ ಆಗುತ್ತೆ ಅಂತ. ಆದರೆ ಇವತ್ತು ನಾನು ಹಾಕ್ಕೊಂಡಿರೋ ಕಲರ್ ಇಲ್ಲದೆ ಇದರಲ್ಲಿ ಇಟ್ಕೊಳ್ಳೋಣ ಅಂದರೆ ಬ್ಲೂ ಇಟ್ಕೊಳ್ಳೋ. ಇದು ತೆಗೆದ್ಬಿಟ್ಟು ಇಟ್ಕೊತೀನಿ, ನೋಡೋಣ. ಹೆಂಗೆ ಫ್ಲವರ್ ಇಟ್ಕೊಳ್ಳೋಣ ಫಸ್ಟ್ ಸೆಂಟ್ರಿಗೆ. ಹಂಗಾದ್ರೆ ರೆಡ್ ಇಟ್ಕೊಳ್ಳ. ಇನ್ನೊಂದು ಇಟ್ಕೊಳ್ಳೋಣ, ಬೇಡ, ಓವರ್ ಆಗಿಬಿಡುತ್ತೆ, ಸಾಕು. ಸೊ ಸ್ಕೂಲ್ ಟೈಮಲ್ಲಿ ತೊಗೊಂಡಿದ್ದು ಇದು ಜಸ್ಟ್ 20 ರೂಪೀಸ್, ಗೊತ್ತಾ? ಸೊ ಇವಾಗೆಲ್ಲರೂ ಮ್ಯಾಚಿಂಗ್ ಕಲರ್ ಡ್ರೆಸ್ ಹಾಕೊಂಡಾಗ ಅದಕ್ಕೆ ಮ್ಯಾಚಿಂಗ್ ಹಾಕೊಬೇಕು ಅಂದರೆ ಚೆನ್ನಾಗಿರುತ್ತಲ್ಲ, ಅದಕ್ಕೆ. ದೆನ್ ಸರ್ಪ್ರೈಸ್ ಏನು ಗೊತ್ತಾ, ಆಫೀಸಲ್ಲಿ
ಆಫೀಸಲ್ಲಿ ಯಾವಾಗಾದರೂ ತುಂಬ ಸೆಕೆ ಆದರೆ ಹಿಂಗೆ ಕುತ್ಕೊಂಡು ಹಿಂಗೆ ಅಂದ್ಕೊಳ್ಳೋದು. ಸೆಕೆಗಾಲ ಬೇರೆ ಬರ್ತಿದ್ದಲ್ಲ ಅದಕ್ಕೆ. ಓಕೆನಾ? ದೆನ್ ನೆಕ್ಸ್ಟು ಇದು ಬ್ರಾಸ್ಲೆಟ್. ಇದು ಆ್ಯಕ್ಚುಲಿ ನನಗೆ ಅಂತ ತೊಗೊಂಡಿಲ್ಲ, ನನ್ನ ಫ್ರೆಂಡಿಗೆ ಅಂತ ತೊಗೊಂಡಿದ್ದು. ನಾಳೆ ಆಫೀಸ್ಗೆ ಹೋದರೆ ಅವ್ರಿಗೆ ಕೊಡಬೇಕಿದ್ದು. ಮೇ ಬಿ ಅವ್ರಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಲ್ಲ, ನಂಗೆ ತುಂಬ ಇಷ್ಟ ಆಯಿತು ಈ ಹಾರ್ಟು, ಅದಕ್ಕೆ ತೊಗೊಂಡೆ ಇದನ್ನು. ಇದು ಫ್ರೆಂಡ್ಗೆ. ಆಮೇಲೆ ಫ್ಯಾನ್ ತೊಗೊಂಡಿದ್ದು. ಫ್ಯಾನ್ ಬಂದುಬಿಟ್ಟು ನನಗೆ ಫ್ರೆಂಡ್ ಕೊಡಿಸಿದ್ದು. ನನ್ನ ಫ್ರೆಂಡ್ ಒಬ್ಬರು ನನಗೋಸ್ಕರ ಕೊಡಿಸಿದ್ದು. ನಾನು ನನ್ನ ಫ್ರೆಂಡ್ಗೋಸ್ಕರ ಇವಾಗ ಬ್ರಾಸ್ಲೆಟ್ ಎಲ್ಲ ತೊಗೊಂಡು. ಇದು ನನಗೆ ನನ್ನ ಫ್ರೆಂಡ್ ಕೊಟ್ಟಿದ್ದು. ಜಾಸ್ತಿ ಹೊತ್ತಿದ್ರೆ ಹೋಗ್ಬಿಡುತ್ತಾ ಹಿಂಗೆ? ಅಯ್ಯೋ ಬರ್ತಾನೆ ಇಲ್ಲ. ಬರ್ತಿದೆ. ಜಾಸ್ತಿ ಪ್ರೆಸ್ ಮಾಡಿದ್ರೆ ಹೋಗ್ಬಿಡುತ್ತೆ ಅನ್ಸುತ್ತೆ. ಓಕೆ, ಇಟ್ಸ್ ಓಕೆ. ನೆಕ್ಸ್ಟ್ ಇದೊಂದು ತುಂಬ ಕ್ಯೂಟಾಗಿತ್ತು. ನಾನು ಎಲ್ಲಾದರೂ ಟ್ರಿಪ್ಗೆ ಹೋದಾಗ ಯೂಸ್ ಮಾಡೋಕ್ಕಾಗುತ್ತೆ ಅಂತ. ಥರ ಚೆನ್ನಾಗಿದಲ್ಲ ಹ್ಯಾಟ್ ಥರ ನೋಡಿ. ಸೊ ಇದೊಂದು ತೊಗೊಂಡೆ. ಗೊತ್ತಿರೋ ಯಾಕೆ ತೊಗೊಂಡೆ ಅಂತ, ಆದರೆ ಏನೋ ಕ್ಯೂಟಾಗಿ ಚೆನ್ನಾಗಿತ್ತು. ಇದು ಒಂಥರ ಹ್ಯಾಟ್ ಸಿಂಬಲಲ್ಲಿ. ಸೊ ಇದೊಂದು ತೊಗೊಂಡೆ. ಈ ಕಡೆ ಯಾಕೆ ನೋಡೋಣ? ಇಲ್ಲ, ಈ ಕಡೆನೇ ಚೆನ್ನಾಗಿತ್ತು. ಎಲ್ಲ ಟ್ರಿಪ್ಗೆ ಹೋದಾಗ ಲಂಡನ್ಗೆ ನನಗೆ ಹೋಗ್ತೀನಲ್ಲ, ಮೇ ಬಿ ಅವಾಗ ಹಾಕೋಕ್ಕೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಸೊ ಅವಾಗ ಹಾಕೊಳ್ಳೋಣ. ನೆಕ್ಸ್ಟು ಇದು ನನಗೆ ಅಂತಲೇ ತೊಗೊಂಡಿರೋದು. ನನಗೆ ಅಂತ ತೊಗೊಂಡು ಸುಮ್ಮನೆ ತೊಗೊಂಡೆ. ಏನೋ ಚೆನ್ನಾಗಿತ್ತು, ಏನೋ ಒಂಥರ ಡಿಸೈನ್ ಆಗಿ ಒಂಥರ ಕ್ಯೂಟಾಗಿ, ಅದಕ್ಕೆ ತೊಗೊಂಡೆ. ನೆಕ್ಸ್ಟು ಇದು ನನ್ನ ಫ್ರೆಂಡಿಗೆ. ಓಕೆನಾ? ಇದು ಫ್ರೆಂಡಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೆ ಇಷ್ಟ ಆಗ್ಬೋದು. ಸೊ ಇದು ಚಿಕ್ಕ ವಯಸ್ಸಿಗೆಲ್ಲ ಜಾತ್ರೆಗೆ ಹೋಗ್ತಿದ್ದು. ಇವಾಗೆಲ್ಲ ವರ್ಷಗಳೇ ಆಗೋಯ್ತು ಮತ್ತೆ ಜಾತ್ರೆಗೆ ಹೋಗ್ತಾರೆ. ಬಟ್ ಈ ಜಾತ್ರೆ ಬಂದುಬಿಟ್ಟು ಮೇ ಬಿ ಇದು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಅವರಿಗೆ. ಚೆನ್ನಾಗಿದಲ್ಲ ಇಯರಿಂಗ್ಸ್ ಎಲ್ಲ. ಇದೆಲ್ಲ ಟ್ರಯಲ್ ಮಾಡೋಕ್ಕೆ ಹೋಗಲ್ಲ. ಇದು ಅವರಿಗೆ ಕೊಟ್ಟಾದ್ಮೇಲೆ ಅವರೇ ಹಾಕೊಂಡು ಖುಷಿ ಪಟ್ಟರೆ ಮೇ ಬಿ ಚೆನ್ನಾಗಿ ಕಾಣಿಸುತ್ತೆ ಅವರಿಗೆ ಅಂತ ಅನ್ನಿಸ್ತು. ಸೊ ನನ್ನ ಫ್ರೆಂಡಿಗೆ ತೊಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದು ಇನ್ನೊಬ್ಬರು ಫ್ರೆಂಡ್ ಹೋಗ್ತಿದ್ದಾರೆ, ಅವ್ರಿಗೆ ತೊಗೊಂಡಿದ್ದು. ಮೇ ಬಿ ಇದು ಅವ್ರಿಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ನಾನು ಅವ್ರು ತುಂಬ ಸಿಂಪಲಾಗಿ ಹಾಕೊತಾರೆ ಅಂತ ಇದನ್ನು ತೊಗೊಂಡೆ. ಗೊತ್ತಿಲ್ಲ, ನಾನೆಲ್ಲ ಹಾಕೊಳಕ್ಕೆ ಹೋಗಲ್ಲ. ಚೆನ್ನಾಗಿದಲ್ಲ, ಮಸ್ತಿದೆ ನೋಡಿ, ಚೆನ್ನಾಗಿದೆ. ಮೇ ಬಿ ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ. ಗುಡ್, ಪರವಾಗಿಲ್ಲ, ಚೆನ್ನಾಗಿ ಸೆಲೆಕ್ಷನ್ ಮಾಡಿದ್ದೀನಿ. ಅವ್ರಿಗೆ ತೊಗೊಂಡೋಗಿ ಇದನ್ನು ಕೊಡೋಣ ಅಂತ. ಓಕೆನಾ? ಸೊ ನೆಕ್ಸ್ಟ್ ಏನೂ ಇಲ್ಲ. ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು. ಪ್ರಸಾದ ಏನಿದೆ ಅಂತ ನೋಡೋಣ. ಆಲ್ರೆಡಿ ಹೊಟ್ಟೆ ಹಸಿತಿತ್ತಾ, ಅದನ್ನು ಊಟ ಮಾಡಿದೆ. ಆದರೂ ಹೊಟ್ಟೆ ಹಸಿತಿತ್ತಾ, ಒಂದು ಖರ್ಜೂರ ಆಯಿತು, ತಿಂದ್ಬಿಟ್ಟೆ. ಇನ್ನು ಉಳಿದಿದ್ದು ಪ್ರಸಾದ ಏನೋ ಕೊಟ್ಟಿದ್ದಾರೆ. ಕಲ್ ಸಕ್ಕರೆ ಇದೆ, ದ್ರಾಕ್ಷಿ ಇದೆ, ಗೋಡಂಬಿ ಇದೆ, ಕೊಬ್ಬರಿ ಮಿಠಾಯಿ. ಅದು ಏನೋ ಸ್ವೀಟ್ ಇದೆ. ಕೊಬ್ಬರಿ ಮಿಠಾಯಿ ಅಲ್ಲ, ಬೇರೆ ಸ್ವೀಟು. ಏನೋ ಡಿಫ್ರೆಂಟ್, ಕಲ್ ಸಕ್ಕರೆಯಿಂದ ಮಾಡ್ದಂಗಿದೆ. ಆಮೇಲೆ ಕುಂಕುಮ ಕೊಟ್ಟಿದ್ದಾರೆ. ಇದು ಕಡ್ಲೆ ಹಿಟ್ಟಲ್ಲಿ ಮಾಡ್ತಾರಲ್ಲ. ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆ ಕಡೆ ಯುಗಾದಿ ಮಾಡುವಾಗ ಕಡ್ಲೆಟ್ ಅನ್ಸುತ್ತಿದ್ರು. ಕಡ್ಲೆಟೇ ನಾವು ಅಂತಿದ್ದು, ಅದಕ್ಕೆ ಗೊತ್ತಿಲ್ಲ ಬೇರೆ ಏನು ಅಂತಿದ್ರು ಅಂತ. ಹುರುಗಡ್ಲೆ ಸಕ್ಕರೆ ಬೇವು ಹಾಕ್ಬಿಟ್ಟು ಅದನ್ನು ಪುಡಿ ಮಾಡಿಬಿಟ್ಟು ಎಲ್ಲರೂ ಮನೆಗೂ ಒಂದೊಂದು ಬಾಕ್ಸ್ ತೊಗೊಂಡು ಹೋಗ್ಬಿಟ್ಟು ಎಲ್ರಿಗೂ ಕೊಡ್ತಾ ಇದ್ವಿ. ಅದೇ ಅನ್ಸುತ್ತೆ, ಅದು ಗೊತ್ತಿಲ್ಲ. ಇನ್ನೊಂದು ಪ್ರಸಾದ ಕೊಟ್ಟಿದ್ದಾರೆ. ಇದು ಎಳ್ಳಿಂದ ಮಾಡಿರೋದು ಅನ್ಸುತ್ತೆ. ಆಮೇಲೆ ತೆಂಗಿನಕಾಯಿ ಕೊಟ್ಟಿದ್ದಾರೆ, ಹೂವು. ಸೊ ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದಾಗಿ ಈ ಸಲ ಎಲ್ಲರೂ ಎಕ್ಸಾಮ್ ಬರೆದ್ಬಿಟ್ಟು ಎಲ್ಲರೂ ಪಾಸಾಗಿ ಎಲ್ಲರೂ ಒಳ್ಳೆ ಜಾಬ್ಗೆ ಹೋಗಿ ನಿಮ್ಗೆ ಇಷ್ಟ ಆಗಿರೋ ಥರ. ಸೊ ಅಲ್ಲಿ ತನಕ ಬಾಯ್, ಲವ್ ಯು ಆಲ್.